ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯವ್ಯಾಪಿ ಪ್ರತಿಭಟನೆಯ ಕಿಚ್ಚನ್ನ ಹಚ್ಚೋದಕ್ಕೆ ಬಿಜೆಪಿ ಸರ್ವ ತಯಾರಿಯನ್ನು ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ಕಾರಣ ರಾಮನಗರದಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಇಲ್ಲೂ ಮಾಡ್ತಾ ಇದ್ದಾರೆ. ರಾಮನಗರದ ಐಜೂರು ವೃತ್ತದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು. ಬಸ್ ಮೇಲೆ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಯ ಪೋಸ್ಟರ್ ಅನ್ನು ಅಂಟಿಸಿ ತಮ್ಮ ಪ್ರತಿಭಟನೆಯನ್ನು ದಾಖಲಿಸ್ತಾ ಇದ್ದಾರೆ. ಕಿಲ್ಲರ್ ಖರ್ಗೆ ಅಂತ ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತರು. ನೀವು ನೋಡ್ತಾ ಇದ್ದೀರಾ, ಪ್ಲಕಾರ್ಡ್ ಜೊತೆಗೆ ಕೆಲವೊಂದಷ್ಟು ಭಿತ್ತಿ ಪತ್ರಗಳನ್ನ ಕೂಡ ಹಂಚೋ ಕೆಲಸ ಆಗ್ತಾ ಇದೆ. ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪಾತ್ರ ಇದೆ ಅನ್ನೋದು ಮಾತು. ಈಗಾಗಲೇ ಬೀದರ್ನಲ್ಲಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ನಿನ್ನೆ ಕೂಡ ನಾವು ನೋಡಿದ್ವಿ, ತನಿಖೆಯನ್ನ ನಡೆಸಿದ್ರು. ಬೀದರ್ನಲ್ಲಿ ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ ಸಿಐಡಿ ತಂಡದಿಂದ ತನಿಖೆ ಚುರುಕಾಗ್ತಾ ಇದೆ. ಸಚಿನ್ ಸಾವಿಗೂ ಮುನ್ನ ತಂಗಿದ್ದ ಹೋಟೆಲ್ಗೆ ಸಿಐಡಿ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ಫ್ಯಾಕ್ಟ್ ಆತನ ಚಲನವಲನದ ಬಗ್ಗೆ ಸಿಸಿಟಿವಿ ದೃಶ್ಯವನ್ನ ಕೂಡ ಅಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಡಿಸೆಂಬರ್ 24ನೇ ತಾರೀಕು ಹೋಟೆಲ್ನಲ್ಲಿ 2 ಗಂಟೆ ಸಚಿನ್ ತಂಗಿದ್ದ ಅನ್ನೋದು ಸಿಕ್ಕಿರುವಂತಹ ಮಾಹಿತಿ. ಪ್ರೈಮಾ ಫೇಸಿ ಏನೇನು ಮಾಹಿತಿಗಳು ತಗೊಳ್ಳೋದಕ್ಕಾಗುತ್ತೋ ಅದೆಲ್ಲವನ್ನ ಕೂಡ ಸಿಐಡಿ ಅಧಿಕಾರಿಗಳು ಪಡೆದುಕೊಳ್ಳುತ್ತಾ ಇದ್ದಾರೆ. ಸಚಿನ್ ಸಾವಿಗೂ ಮುಂಚೆ ಓಡಾಡಿದ್ದ ಜಾಗದಲ್ಲಿ ಸ್ಥಳ ಪರಿಶೀಲನೆ ಆಗ್ತಾ ಇದೆ.